ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಸೆಟ್ 2025ರ ಅಧಿಸೂಚನೆ ಈಗಾಗಲೇ 22/8/2025ಕ್ಕೆ ಆಗಿತ್ತು. ಸೊ ಅದರಂತೆ ಸ್ನೇಹಿತರೆ, ಅದರ ಅನ್ವಯ 28/8/2025ಕ್ಕೆ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಸೊ ಸಮ್ ಟೆಕ್ನಿಕಲ್ ಇಶ್ಯೂ ಅಂತ ಇರ್ಬೋದು. ಸೊ ಅದನ್ನು ಮುಂದೂಡಿದ್ದು 29/8/2025 ಮಧ್ಯಾಹ್ನ 2 ಗಂಟೆ ನಂತರ ಅಂತ ಹೇಳಿದರು ಕೆ ಅವರು. ಸೊ ಅದಾದ ಬಳಿಕ ಅದನ್ನು ಕೂಡ ಮುಂದೂಡಿ ಇವತ್ತು 1/9/2025 ಬೆಳಗ್ಗೆ 11 ಗಂಟೆ ನಂತರ ಆಕ್ಟಿವೇಟ್ ಆಗುತ್ತೆ ಲಿಂಕ್ ಅಂತ ಹೇಳಿದ್ರು. ನಾನು ಏನು ಹೇಳಿದೆ, ನಿಮಗೆ ಬಿಟ್ಟ ತಕ್ಷಣ ನಿಮಗೆ ಯಾವ ರೀತಿ ಮೊಬೈಲ್ ಮೂಲಕನೇ ಅರ್ಜಿಯನ್ನು ಹಾಕೋದು ಅಂತೇಳಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕ್ರೋಮ್ ಅಥವಾ ಗೂಗಲ್ ವೆಬ್ ಬ್ರೌಸರ್ಗೆ ಹೋಗ್ಬಿಟ್ಟು ನೀವಲ್ಲಿ KEA ಅಂತ ಟೈಪ್ ಮಾಡಿ. ಸೊ ಆವಾಗ ನಿಮಗೆ ಅಲ್ಲಿ ಮೇನ್ ಇಂಟರ್ಫೇಸ್ ಓಪನ್ ಆಗುತ್ತೆ. CET ಆನ್ಲೈನ್ ಕರ್ನಾಟಕ ಗೌರ್ಮೆಂಟ್ ಅಂತ ಹೇಳಿ ಓಪನ್ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವ್ರದ್ದು ಮೇನ್ ಹೋಮ್ ಪೇಜ್ ಓಪನ್ ಆಗುವಂಥದ್ದು. ಇಲ್ಲಿ ರೈಟ್ ಸೈಡ್ ಏನು ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಪ್ರವೇಶ ಅಂತ ಏನು ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡುತ್ತಾ ಹೋದಂತೆ ಇಲ್ಲಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ 2025 ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಕೆಸೆಟ್ 2025ರ ಪಠ್ಯಕ್ರಮ ಇವತ್ತೇ ಬಿಟ್ಟಿರುವಂಥದ್ದು 1/9/2025 ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇದೆ ನೋಡಿ. 33 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಪಠ್ಯಕ್ರಮವನ್ನು ಬಿಟ್ಟಿದ್ದಾರೆ. ಸೊ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ. ನಿಮ್ಮ ಎರಡನೇ ಪತ್ರಿಕೆ ಪಠ್ಯಕ್ರಮ ಅಂತಂದರೆ ನಿಮ್ಮ ಒಂದು ಎರಡನೇ ಪತ್ರಿಕೆ ಸಂಬಂಧಪಟ್ಟ ಹಾಗೆ ಸಬ್ಜೆಕ್ಟ್ ಏನಿರುತ್ತೆ ಅದನ್ನು ಬಿಟ್ಟಿದ್ದಾರೆ. ಸೊ ನೋಡಿ, ಅದಾದ ಬಳಿಕ ಇಲ್ಲಿ ನೋಡ್ಬೋದು ಮೇಲ್ಗಡೆ ನೋಡಿ ಕೆಸೆಟ್ 2025ರ ಆನ್ಲೈನ್ ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿದ್ದಾರೆ ಇವತ್ತು ಬಿಟ್ಟಿರುವಂಥದ್ದು. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂತಹ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ 2025 ಅಂತ ಏನು ಕಾಣುತ್ತೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುವಂಥದ್ದು. ಎಷ್ಟು ಸ್ಟೆಪ್ ಇದಾವೆ ಅಂತಂದ್ರೆ 5 ಸ್ಟೆಪ್ ಇರುವಂಥದ್ದು. ಓಕೆನಾ. ಸೊ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಅರ್ಜಿ ಸಲ್ಲಿಸೋದು. ಓಕೆನಾ. ಆಮೇಲೆ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡುವಂಥದ್ದು. ಓಕೆ. ತದನಂತರದಲ್ಲಿ ಪೇಮೆಂಟ್ ಶುಲ್ಕ ಪಾವತಿಯನ್ನು ಮಾಡುವಂಥದ್ದು. ಶುಲ್ಕ ಪಾವತಿಯನ್ನು ಮಾಡಿದ ನಂತರ ನೀವೇನು ಮಾಡ್ಬೋದು, ಪಾವತಿಯನ್ನು ಪರಿಶೀಲನೆ ಮಾಡ್ಬೋದು, ಅಂದರೆ ಸಕ್ಸಸ್ ಆಗಿದೆ ಇಲ್ಲ ಅಂತ ಹೇಳಿ. ಓಕೆನಾ. ಪ್ರಿಂಟ್ ಅಪ್ಲಿಕೇಶನನ್ನು ನೀವು ತೆಗೆದುಕೊಳ್ಬೋದು ರೆಫರೆನ್ಸಿಗೆ. ಓಕೆ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, 5 ಸ್ಟೆಪ್ಪನ್ನು ಕಂಪ್ಲೀಟ್ 4 ಸ್ಟೆಪ್ ಕಂಪ್ಲೀಟ್ ಆದ ನಂತರ ನಿಮಗೆ ಏನಾಗುತ್ತೆ, ಪ್ರಿಂಟ್ ಅಪ್ಲಿಕೇಶನ್ ಅರ್ಜಿಯನ್ನು ಮುದ್ರಿಸಿ ನೀವು ಇಟ್ಕೊಬೋದು. ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಆಗ ನಿಮಗೆ ಈ ರೀತಿಯಾದಂತಹ ಇಂಟರ್ಫೇಸ್ ಓಪನ್ ಆಗುವಂಥದ್ದು. ಆಧಾರ್ ವ್ಯಾಲಿಡೇಷನ್ ಕೇಳುತ್ತೆ. ಆಮೇಲೆ ನಿಮ್ಮ ಇದು ಏನು ಆಧಾರ್ ಆ್ಯಸ್ ಪರ್ ಆಧಾರ್ ಏನಿರುತ್ತೆ ನಿಮ್ಮ ಅದನ್ನು ಇಲ್ಲಿ ಟೈಪ್ ಮಾಡಿಬಿಟ್ಟು ತದನಂತರದಲ್ಲಿ ಆಧಾರ್ ಕಾರ್ಡಿನಲ್ಲಿರುವಂತಹ ಡೇಟ್ ಆಫ್ ಬರ್ತನ್ನು ಟೈಪ್ ಮಾಡಿ. ಆಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡಿನ 4 ಡಿಜಿಟ್ ಏನು ಕಾಣುತ್ತೆ ಲಾಸ್ಟಿಗೆ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಹಾಕಿದ ನಂತರ ಸೊ ಆವಾಗ ಸಬ್ಮಿಟ್ ಕೊಡಿ. ಆಗ ನಿಮಗೆ ಆಧಾರ್ ಅಥೆಂಟಿಕೇಷನ್ಗೆ ಕರ್ಕೊಂಡು ಹೋಗುತ್ತೆ. ಆವಾಗ ಅಲ್ಲಿ OTP ಬರುತ್ತೆ, ಅದನ್ನ OTPನ ಹಾಕಿಬಿಡಿ. ತದನಂತರದಲ್ಲಿ ಅಪ್ಲೋಡ್ ಸಿಗ್ನೇಚರ್ ಅಂತ ಕೇಳ್ತಾ ಇದೆ. ನಿಮ್ಮ ಒಂದು ಸಿಗ್ನೇಚರ್ ಮತ್ತು ನಿಮ್ಮ ಭಾವಚಿತ್ರ ಸಹಿಯನ್ನು ಇಟ್ಕೊಳ್ಬೇಕು. ಅದನ್ನು ಅಪ್ಲೋಡ್ ಮಾಡಿದ ನಂತರದಲ್ಲಿ ಮುಂದಿನ ಒಂದು ಪ್ರೊಸೆಸ್ಗೆ ಆಗುತ್ತೆ. ಅಥೆಂಟಿಕೇಷನ್ ಅಪ್ಲಿಕೇಶನ್ ID ಬರುತ್ತೆ. ಆ ಅಪ್ಲಿಕೇಶನ್ ID ಹಾಕಿಬಿಟ್ಟು ನೀವು ಡೇಟ್ ಆಫ್ ಬರ್ತ್ ಅಂದರೆ SSLCಯಲ್ಲಿ ಏನಿರುತ್ತೆ ಅದರ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತೆ. ಆಮೇಲೆ ಸಬ್ಮಿಟ್ ಕೊಟ್ಟಾಗ ತದನಂತರದಲ್ಲಿ ಮುಂದಿನ ಒಂದು ಸ್ಟೆಪ್ಗೆ ಹೋಗಿರುವಂಥದ್ದು. ಸೊ ಆಮೇಲೆ ನಿಮಗೆ ಏನು ಫೀಸ್ ಪೇಮೆಂಟ್ ಶುಲ್ಕ ಪಾವತಿಯನ್ನು ಮಾಡಲಿಕ್ಕೆ ಕೇಳುತ್ತೆ ಸ್ನೇಹಿತರೆ. ಆವಾಗ ನೀವು ಅಪ್ಲಿಕೇಶನನ್ನು ID ಹಾಕಿಬಿಟ್ಟು ನೀವು ಅಲ್ಲಿ ಫೀಸ್ ನಿಮಗೆ ಸಂಬಂಧಪಟ್ಟ ಹಾಗೆ ಕೆಟಗರಿ ವೈಸ್ ಫೀಸ್ ಏನಿದೆ ಸೊ ಆ ಫೀಸನ್ನು ನೀವು ಪೇ ಮಾಡಿದ ನಂತರದಲ್ಲಿ ನಿಮಗೆ ಪ್ರಿಂಟ್ ಅಪ್ಲಿಕೇಶನನ್ನು ತೆಗೆದುಕೊಳ್ಳೋಕ್ಕೆ ಬರುತ್ತೆ. ಓಕೆನಾ. ಅಪ್ಲಿಕೇಶನ್ ID ಡೇಟ್ ಆಫ್ ಬರ್ತನ್ನು ನೀವು ಕೊಟ್ಟಾಗ ಸೊ ಅದರ ನಂತರದಲ್ಲಿ ಪೇ ಮಾಡ್ಬೋದು. ಆನ್ಲೈನ್ ಪೇಮೆಂಟ್ ಆಗಿರುತ್ತೆ. ಯಾವುದೇ ಒಂದು ಕಚೇರಿಗೆ ಹೋಗಿ ಪೇಮೆಂಟ್ ಮಾಡೋದಿರೋದಿಲ್ಲ. ಓಕೆನಾ. ಸೊ ತದನಂತರದಲ್ಲಿ ಚೆಕ್ ಪೇಮೆಂಟ್ ಸ್ಟೇಟಸನ್ನು ಕೂಡ ನೀವು ಅಪ್ಲಿಕೇಶನ್ ID ಹಾಕ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಸೊ ನೋಡ್ಕೋಬೋದು, ಪರಿಶೀಲನೆ ಮಾಡ್ಬೋದು ಪೇಮೆಂಟ್ ಆಗಿದೆಯಾ ಅಂತ ಇಲ್ಲ ಅಂತ ಹೇಳಿ. ಪ್ರಿಂಟ್ ಅಪ್ಲಿಕೇಶನನ್ನು ನೀವು ಫೈನಲ್ ಪ್ರಿಂಟ್ ಅಪ್ಲಿಕೇಶನನ್ನು ತೆಗೆದುಕೊಳ್ಬೋದು. ಓಕೆನಾ. ಇದಿಷ್ಟು ಪ್ರೊಸೆಸ್ ಆಗಿರುತ್ತೆ ಸ್ನೇಹಿತರೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2025ರ ಒಂದು ಅರ್ಜಿ ಹಾಕಬೇಕು, ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಲಿಂಕ್ ಬಿಟ್ಟಿದ್ದಾರೆ. ಸೊ ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.